ಅವ್ರಿಗೇನು ಗೊತ್ತೇ ಇಲ್ಲ, ಈ ವಿಚಾರಕ್ಕೆ ಸಂಬಂಧನೇ ಇಲ್ಲ ಅನ್ನೋ ತರ ಈ ಘಟನೆಯನ್ನ ಅವರು ಮಾಧ್ಯಮಗಳ ಮುಖಾಂತರ ಅವರ ವಿಚಾರವನ್ನ ಹೇಳ್ತಾ ಇದ್ರು. ಅವರೇ ಮಾತಾಡಿದ್ರು ನೋಡಿದ್ರೆ ಅವರೇ ಇದಕ್ಕೆ ಮಾಸ್ಟರ್ ಮೈಂಡ್ ಅಂತ ಇಡೀ ದೇಶಕ್ಕೆ ಇವತ್ತು ಗೊತ್ತಾಗಿದೆ. DK ಶಿವಕುಮಾರ್ ಅವರ ಚಿತಾವಣೆ ಮೇರೆಗೆ ಅವರ ಮೂಗಿನ ನೇರಕ್ಕೆ ಎಲ್ಲ ಘಟನೆನೂ ನಡೆದಿದೆ. ಹೌದು, ಒಂದು ವೈಯಕ್ತಿಕ ಘಟನೆ, ಅದು ಏನೇ ಆಗಿಲ್ಲ, ನಾವು ಅದನ್ನೆಲ್ಲರೂ ಸಾರ್ವತ್ರಿಕವಾಗಿ ಖಂಡಿಸ್ತೀವಿ. ಅದನ್ನ ಕುಮಾರಸ್ವಾಮಿ ಅವರು ಕೂಡ ಒಪ್ಪಿಕೊಂಡು ನೀರು ಕುಡಿತಾರೆ ಅಂತ ಹೇಳಿದೀನಿ. ಅದರಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಯಾರನ್ನು ವಹಿಸ್ಕೊಂಡು ಮಾತಾಡ್ತಕ್ಕಂಥದ್ದಿಲ್ಲ. ಆದ್ರೆ ಒಂದು ಖಾಸಗಿ ವಿಚಾರವನ್ನ ಸಾರ್ವಜನಿಕಗೊಳಿಸಿ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಆ ಒಂದು ಹೆಣ್ಮಕ್ಳ ವಿಚಾರದಲ್ಲಿ ಯಾರನ್ನೂ ಅವಮಾನ ಮಾಡಕ್ ಹೋಗಿ ದೇವೇಗೌಡರು ಕುಮಾರಸ್ವಾಮಿ ಅವರ ರಾಜಕೀಯದಲ್ಲಿ ಕಳೆದ 40-50 ವರ್ಷಗಳಿಂದ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಗೌರವವನ್ನ ಹಾಳು ಮಾಡಕ್ ಹೋಗಿ ತನ್ನ ಗೌರವವನ್ನೇ ತಾನು ಹಾಳು ಮಾಡಿಕೊಂಡಂತವರು DK ಶಿವಕುಮಾರ್ ಅವರು. ಅವರ ಮೂಲ ಉದ್ದೇಶ ಅಂತ ಏನಿತ್ತು ಅಂದ್ರೆ, ಇದರ ಮೂಲ ಉದ್ದೇಶ ಏನಿತ್ತು, ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಅವ್ರಿಗೆ ಅವಮಾನ ಮಾಡಬೇಕು, ಕುಮಾರಸ್ವಾಮಿ ಅವ್ರಿಗೆ ಅವಮಾನ ಮಾಡಬೇಕು. ಈ ಕುಟುಂಬ ರಾಜಕೀಯದಲ್ಲಿ ಒಂದ್ ರೀತಿಯ ಕರ್ನಾಟಕದಲ್ಲಿ ಅವರೀಗ ಪ್ರಬಲ ಆಗ್ತಾ ಇದ್ದಾರೆ, ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ, ಅವರ ಮುಖಕ್ಕೆ ಮಸಿ ಬಳಿಬೇಕು ಅಂತ ಹೇಳಿ ಈ ಎಲ್ಲ ಒಂದು ನಮ್ಮ ಬಿಜೆಪಿ ಕಾರ್ಯಕರ್ತರು ಹೇಳ್ತೀನಿ, ಆ ಕಡೆ ನಮ್ಗೆ ಅಕ್ಕನ ನಿಂತವಲ್ಲ, ಆ ಕಡೆ ಕಡೆಗಣ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜೀನಾಮೆ ನೀಡಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ನೇತೃತ್ವದ DK ಶಿವಕುಮಾರ್ ಅವರು ಯಾವ ಮುಖ ಹಾಕೊಂಡು ವಿಧಾನಸೌಧದ ಹೋಗ್ತಾರೆ, ರಾಜೀನಾಮೆ ಕೊಡಬೇಕು ಅಂತ ಹೇಳಿ ರಾಮನಗರ ಜಿಲ್ಲೆ ಫೋಟೋ ಬರ್ತಿಲ್ಲ, ಏನಿಲ್ಲ ವಿಡಿಯೋ ನೀಡಲಿ 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 420 DK ಶಿವಕುಮಾರ್ಗೆ, ಭ್ರಷ್ಟ ಸರ್ಕಾರಕ್ಕೆ, ಬೆಂಗಳೂರು ಸರ್ಕಾರಕ್ಕೆ, ಮಾನವೀಯ ಕೆಲಸ ಮುಖ್ಯಮಂತ್ರಿಗೆ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು. ಫೋಟೋ ಬರ್ತಿಲ್ಲ, ಏನಿಲ್ಲ ವಿಡಿಯೋ ನೀಡಲಿ 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 420 DK ಶಿವಕುಮಾರ್ಗೆ, ಭ್ರಷ್ಟ ಸರ್ಕಾರಕ್ಕೆ, ಬೆಂಗಳೂರು ಸರ್ಕಾರಕ್ಕೆ, ಮಾನವೀಯ ಕೆಲಸ ಮುಖ್ಯಮಂತ್ರಿಗೆ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು. ಶಿವಕುಮಾರ್
ಕಡೆ ಇಟ್ಬಿಟ್ರೆ ನಮ್ಮ ಬಿಜೆಪಿ ಕಾರ್ಯಕರ್ತರಿಗೆ ಹೇಳ್ತೀನಿ, ಆ ಕಡೆ ನನ್ನ ಗಮನ ನಿಂತವರಲ್ಲ, ಆ ಕಡೆ ಕಡೆಗೋಣ ಎಲ್ಲ. ಹಲವಾರು ವರ್ಷಗಳಿಂದ ನೀರಿನಲ್ಲಿ ತ್ಯಾಜ್ಯ ಸೇರುತ್ತಿರೋದು ಗೊತ್ತಿದ್ರೂ ಕೂಡ ಯಾರೂ ಧ್ವನಿ ಎತ್ತಲಿಲ್ಲ. ಕಳೆದ 10 ವರ್ಷದಿಂದ ಈ ಶಿವಮೊಗ್ಗದ 8-10 ಕಡೆ ಇದಕ್ಕಿಂತ ಹೊಲಸಾಗಿರುವಂತಹ ನೀರು ಡೈರೆಕ್ಟ್ ಆಗಿ ಬಂದು ಸೇರುತ್ತೆ. ತುಂಗೆ ಮಲಿನ ಆಗ್ತಿದ್ದಾಳೆ, ಜನರು ಅದನ್ನೇ ಕುಡಿಯುತ್ತಿದ್ರು, ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ನೀರನ್ನ ಕುಡಿಲಿಕ್ಕೆ ಸಾಧ್ಯ ಇದೆಯಲ್ರಿ? ಇದು ಮನೆಯ ಟಾಯ್ಲೆಟ್ ನ ನೀರಿದು. ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆಯನ್ರಿ ನಿಮ್ಗೆ? ಆದ್ರೆ ಹಿಂದೆ ಮುಂದೆ ನೋಡದೆ ತುಂಗೆಯ ಮಾನ ಉಳಿಸೋಕೆ ಮುಂದಾದ ಏಕೈಕ ಚಾನಲ್ ಈ ತೆಪ್ಪಾದ ರ್ಯಾಲಿ ಮಾಡುವ ಮೂಲಕ ಸರ್ಕಾರವನ್ನ ಎಚ್ಚರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ಸಿದ್ದರಾಮಯ್ಯ ಕನಸಿನ ಯೋಜನೆ ಹಳ್ಳ ಹಿಡಿಸುತ್ತಿದ್ದ ಅಧಿಕಾರಿಗಳು. ಇಂದಿರಾ ಕ್ಯಾಂಟೀನ್ ಕಳೆದ 1 ವರ್ಷಗಳಿಂದ ಬಂದ್ ಆಗಿರುವಂಥದ್ದು. ಗೊತ್ತಿಲ್ಲದಂತೆ ಇಂದಿರಾ ಕ್ಯಾಂಟೀನ್ ಹೆಸರಲ್ಲಿ ಗೋಲ್ಮಾಲ್ ನಡೆಸ್ತಿದ್ರು. ಈ ಒಂದು ಇಂದಿರಾ ಕ್ಯಾಂಟೀನ್ ಅಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ. ಯಾರಿಗೂ ಗೊತ್ತಿಲ್ಲದಿದ್ದ ವಿಚಾರವನ್ನ ಪತ್ತೆ ಹಚ್ಚಿದ ಏಕೈಕ ಚಾನಲ್. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ.